ನಾನು ಗಂಡು ಮಕ್ಳಿಗೆ ಆಟ ಹೇಳ್ಕೊಡಲ್ಲ, ಹೆಣ್ಮಕ್ಳಿಗೆ ಮಾತ್ರ ಹೇಳ್ಕೊಡ್ತೀನಿ. ಆದ್ರೆ ಹೆಣ್ಮಕ್ಳಿಗೆ ದುಡ್ಡು ಮಾತ್ರ ಅಡ್ಡಿ ಅಲ್ಲ, ಕಟ್ಟುಪಾಡುಗಳ ಅಡ್ಡಿ, ಮನೆ ದೊಡ್ಡವರಡ್ಡಿ. ಸಮಾಜದಲ್ಲಿ ಈ ಅಡ್ಡಗೋಡೆಗಳನ್ನೆಲ್ಲ ಒಡ್ಕೊಂಡು ತನ್ನ ಪ್ರಪಂಚನ ಸೇರೋದಕ್ಕೆ ಗ್ರೌಂಡ್ಗೆ ಕಾಲಿಡೋ ಪ್ರತಿ ಹೆಣ್ಣು ಮಕ್ಕಳಂದ್ರೆ ನನಗೆ ಗೌರವ. ಅಂತ ಹೆಣ್ಣು ಮಕ್ಕಳಿಗೆ ನಾನು ಸೆಲ್ಯೂಟ್ ಮಾಡ್ತೀನಿ. ಎಷ್ಟು ಚೆನ್ನಾಗಿ ಹೇಳಿದ್ರು ಅಲ್ವಾ? ಅಂತ ಆಟಗಾರರು ನಿಮ್ಮಲ್ಲಿದ್ರೆ ಅವರಿಗೆ ಈ ಕಾಲೇಜಲ್ಲಿ ಅಡ್ಮಿಷನ್ ಸಿಗುತ್ತೆ. ಬಾಸ್, ನಿಮ್ ಸ್ಪೀಚ್ ಸೂಪರ್. ಅಮಾದ್ಯ ಫ್ರಮ್ US. ಮೈ ಡಿಯರ್ ವೆಲ್ ಪ್ಲೇಯರ್ಸ್, ನಿಮ್ಮೆಲ್ಲರನ್ನು 2 ಟೀಮ್ ಆಗಿ ಡಿವೈಡ್ ಮಾಡಿ ಗೇಮ್ ಕಂಡಕ್ಟ್ ಮಾಡ್ತೀನಿ. ನಾನು ಹೇಳ್ದಾಗೆ ಯಾರು ಆಡ್ತಾರೋ ಅವರಲ್ಲಿ ಒಬ್ಬರಿಗೆ ಸ್ಪೋರ್ಟ್ಸ್ ಕೋಟಾದಲ್ಲಿ ಅಡ್ಮಿಷನ್ ಸಿಗುತ್ತೆ. ಅದಕ್ಕೆ ಈ ಕಾಲೇಜ್ ಕಮಿಟಿ ನನ್ನ ನೇಮಿಸಿದೆ. ನೋಡೋಣ ನಿಮ್ಮಲ್ಲಿ ಯಾರು ತುಂಬಾ ಚೆನ್ನಾಗಿ ಆಟ ಆಡಿ ಗೆಲ್ತೀರಾ ಅಂತ. ಕಾಂತಾರಾವ್, ಲೆಟ್ಸ್ ಪ್ರಿಪೇರ್ ದ ಪ್ಲೇಯರ್ಸ್ ಲಿಸ್ಟ್. ಸರಿ ಸರ್. ದೊಡ್ಡಮ್ಮ, ಏನ್ ತುಂಬಾ ಟೆನ್ಷನ್ ಅಲ್ಲಿ ಇದ್ದೀರಾ? ಟೆನ್ಷನ್ ಏನೂ ಇಲ್ಲ ಕಣು ಬಿಟ್ಟು. ನನ್ಗೆಲ್ಲ ವಿಷಯ ಗೊತ್ತು ದೊಡ್ಡಮ್ಮ. ಅಕ್ಕ ಹಾಕಿ ಆಡೋದಕ್ಕೆ ಕಾಲೇಜ್ಗೆ ಹೋಗಿದ್ದಾಳೆ. ಹಾಕಿ ಆಡಿ ಗೆದ್ರೇನೆ ಅಕ್ಕನ್ಗೆ ಕಾಲೇಜಲ್ಲಿ ಸೀಟ್ ಸಿಗೋದು. ನಿನಗೆ ಹೇಗೋ ಗೊತ್ತು? ತಿಳ್ಕೊಂಡೆ ದೊಡ್ಡಮ್ಮ, ನೀವೇನ್ ಭಯ ಪಡ್ಬೇಡಿ. ರಾಜಲಕ್ಷ್ಮಿ ಅಕ್ಕ ಹಾಕಿ ಆಡಿ ಗೆದ್ ಬಂದೇ ಬರ್ತಾಳೆ. ಮಕ್ಕಳು ದೇವ್ರಿಗೆ ಸಮಾನ ಅಂತ ಹೇಳ್ತಾರೆ. ನಿಮ್ಮಕ್ಕ ಹಾಕಿ ಆಡಿ ಸೀಟ್ ಪಡ್ಕೊಂಡಿದ್ದೆ ಆದ್ರೆ ಅದಕ್ಕಿಂತ ಸಂತೋಷ ಇನ್ನೇನೂ ಇದೆ. ಈ ವಿಷಯನ ಯಾರ ಹತ್ರನೂ ಹೇಳ್ಬೇಡ. ಇಲ್ಲ ದೊಡ್ಡಮ್ಮ, ನಾನು ಈ ವಿಷಯನ ಯಾರಿಗೂ ಹೇಳಲ್ಲ. ನನ್ಗೆಲ್ಲ ಗೊತ್ತು ದೊಡ್ಡಮ್ಮ. ನಾನ್ ನೋಡ್ಕೋತೀನಿ, ನೀವೇನ್ ಗಾಬರಿ ಆಗ್ಬೇಡಿ. ಬಿಟ್ಟು ನೀನ್ ಇಲ್ಲೇನ್ ಮಾಡ್ತಿದ್ಯೋ? ಏನಿಲ್ಲ, ದೊಡ್ಡಮ್ಮನ್ಗೆ ಧೈರ್ಯ ಹೇಳ್ತಿದ್ದೀನಿ. ಏನಕ್ಕೆ? ಏನಿಲ್ಲ, ಸುಮ್ನೆ. ಇವನೊಬ್ಬ. ಅಕ್ಕ, ರಾಜಲಕ್ಷ್ಮಿ ಅತ್ತೆಯವರು ಫೋನ್ ಮಾಡಿದ್ದಾರೆ. ರಾಜಲಕ್ಷ್ಮಿ ಹತ್ರ ಮಾತಾಡ್ಬೇಕಂತೆ. ಬನ್ನಿ. ಇವ್ರು ಯಾಕಪ್ಪ ಈಗ ಫೋನ್ ಮಾಡಿದ್ದಾರೆ? ಇವ್ರೇನಾದ್ರೂ ರಾಜಲಕ್ಷ್ಮಿ ಹತ್ರ ಮಾತಾಡ್ಬೇಕು ಅಂತ ಕೇಳಿದ್ರೆ ನಾನು ಏನಂತ ಉತ್ತರ ಕೊಡ್ಲಿ? ಹಲೋ, ಹೇಳಿ ಪ್ರಮೀಳಾ ಅವರೇ, ಚೆನ್ನಾಗಿದ್ದೀರಾ? ಹಾ ಚೆನ್ನಾಗಿದ್ದೀವಿ. ನೀವ್ ಹೇಗಿದ್ದೀರಾ? ಚೆನ್ನಾಗಿದ್ದೀರಿ. ಫೋನ್ ಮಾಡಿದ್ದೀರಲ್ಲ, ಏನ್ ವಿಷಯ ಅಂತ ಹೇಳಲಿಲ್ಲ. ನನ್ ಸೊಸೆ ಹೇಗಿದ್ದಾಳೆ? ಚೆನ್ನಾಗಿದ್ದಾಳೆ. ಅವಳಿಗೆ ಸೀರೆ ಇಷ್ಟ ಆಯ್ತಾ? ಪೂಜೆಲ್ ಕೂತ್ಕೊಂಡಿಲ್ಲ. ನನ್ ಸೊಸೆನ ಯಾವಾಗ ನೋಡ್ತೀನೋ ಅಂತ ಆಸೆ ಆಗ್ತಿದೆ. ತನ್ ಗಂಡಂಗೋಸ್ಕರ ವ್ರತ ಮಾಡ್ತಿದ್ದಾಳಲ್ವಾ? ಮೊದ್ಲೇ ನನ್ ಮಗ ಇಷ್ಟಪಟ್ಟು ಮಾಡ್ಕೋತಿದ್ದಾನೆ. ಏನತ್ಗೆ ಜಾನ್ಕಕ್ಕ ಫೋನಲ್ಲಿ ಮಾತಾಡೋದಕ್ಕೆ ಅಷ್ಟೊಂದು ಟೆನ್ಷನ್ ಮಾಡ್ಕೋತಿದಾರಲ್ಲ? ರಾಜಲಕ್ಷ್ಮಿ ಅತ್ತೆ ಅಂದ್ರೆ ನಿಜವಾಗ್ಲೂ ಅಷ್ಟು ಭಯನೇನೋ? ಅವ್ರಿಗೆ ಭಯ ಪಡೋದ್ ಯಾಕೆ? ಅವ್ರೇನ್ ದೊಡ್ಡ ಗಯ್ಯಾಳಿ ಏನಲ್ಲ ಅಲ್ವಾ? ಕಾರಣ ಇಲ್ದೇನೆ ಅಕ್ಕ ಇಷ್ಟೊಂದು ಭಯ ಪಡಲ್ಲ. ಅಷ್ಟು ಟೆನ್ಷನ್ ಮಾಡ್ಕೋತಿದ್ದಾರೆ ಅಂದ್ರೆ ನನಗ್ಯಾಕೋ ಡೌಟ್ ಬರ್ತಿದೆ. ನನಗೂ ಅದೇ ಡೌಟ್ ಬರ್ತಾ ಇದೆ ಕಣೆ. ಪೂಜೆ ಮುಗಿದ ಮೇಲೆ ಅವಳಿಗೆ ನಿಮ್ಮ ಹತ್ರ ಮಾತಾಡೋಕ್ ಹೇಳ? ನೀವ್ ಯಾಕೆ ಹೇಳ್ತೀರಾ? ನಾನೇ ಹೇಳ್ತೀನಿ. ಅವಳ ಹತ್ರ ಮಾತಾಡ್ಬೇಕು. ಅವಳಿಗೆ ಫೋನ್ ಕೊಡಿ.
ಗುಜರಾತ್ಗೆ ಚಳಿಗಾಲದಲ್ಲೂ ಕೂಡ ಬೆವರ್ತಾ ಇದ್ದಾರೆ. ಎಷ್ಟು ಭಯ ಪಡ್ತಿದಾರಲ್ಲ. ಪ್ರತಿಯೊಂದಕ್ಕೂ ನನ್ನನ್ನೇ ಕೇಳ್ತಿಯಲ್ಲ. ನನಗೇನ್ ಗೊತ್ತು, ನಾನು ನಿನ್ ಜೊತೆನೇ ಇದ್ದೀನಲ್ವಾ. ಯಾಕೆ ನೀವೇನು ಮಾತಾಡ್ತಿಲ್ಲ? ಅವಳಿಗೆ ಫೋನ್ ಕೊಡಿ, ನಾನು ಮಾತಾಡ್ಬೇಕು. ನನ್ ಸೊಸೆ ಮುದ್ದು ಮುದ್ದು ಮಾತುಗಳನ್ನ ಕೇಳ್ಬೇಕು ಅನಿಸ್ತಿದೆ. ಅದು ಅದು ಹಾಗಲ್ಲ, ಅವಳು ಇಲ್ಲಿಲ್ಲ. ಅದಕ್ಕೆ. ಇಲ್ವಾ? ಇಲ್ಲ ಅಂದ್ರೆ ಎಲ್ಲಿಗೆ ಹೋಗಿದ್ದಾಳೆ? ಅದು ಅದು ಹಾಗಲ್ಲ, ಅವಳು ಇಲ್ಲಿಲ್ಲ ಅಂದೆ, ರೂಮಲ್ಲಿದ್ದಾಳೆ. ನಿಮ್ಮ ಹತ್ರ ಮಾತಾಡೋದಕ್ಕೆ ಯಾಕೋ ಸ್ವಲ್ಪ ಹೆದರ್ಕೋತಿದ್ದಾಳೆ. ಅಯ್ಯೋ ಪರವಾಗಿಲ್ಲ ಬಿಡಿ, ಅತ್ತೆ ಅಂದ್ರೆ ಗೌರವ ಇರಬೇಕು. ಇನ್ ಮುಂದೆ ನನ್ನ ಹತ್ರನೇ ಮಾತಾಡ್ಬೇಕಲ್ವಾ? ಫೋನಲ್ಲಿ ಮಾತಾಡಿದ್ರೆ ತೃಪ್ತಿ ಆಗುತ್ತೆ. ಆ ಪೂಜೆ ಬಗ್ಗೆ ಮಾತಾಡ್ಬೇಕು, ಒಂದ್ಸಲ ಫೋನ್ ಕೊಡಿ. ಇಷ್ಟೊತ್ತು ಉಪವಾಸ ಇದ್ದು ಪೂಜೆ ಮಾಡಿದ್ಲಲ್ವಾ, ಅದಕ್ಕೆ ಸ್ವಲ್ಪ ಸುಸ್ತಾಗಿ ಮಲ್ಕೊಂಡ್ಬಿಟ್ಟಿದ್ದಾಳೆ. ಹಲೋ, ಮಹಾಭಾರತದಲ್ಲಿ ಧರ್ಮರಾಯ ಕೂಡ ಸುಳ್ಳು ಹೇಳಿದ್ನಂತೆ, ಅಶ್ವತ್ಥಾಮ ಅತಃ ಅಂತ. ಹಾಗೆ ಈಗ ಅತ್ತಿಗೆ ಕೂಡ ಹೇಳಿದ್ಲು. ನಮ್ಮ ಮನೇಲಿ ಯಾವುದೇ ಯುದ್ಧ ನಡೀತಾ ಇಲ್ವಲ್ಲ ಸುಳ್ಳು ಹೇಳೋದಿಕ್ಕೆ. ಹೋಗ್ ಕೇಳೋಣ ಬಾ. ಬನ್ನಿ ಬನ್ನಿ. ಲಿಪ್ಸಿಕಾ? ಎಸ್ ಸರ್. ಓಕೆ. ಚಾಂದಿನಿ? ಎಸ್ ಸರ್. ಪ್ರಗತಿ? ಹಾ ಸರ್. ಹಾ. ಸ್ಟೆಲ್ಲಾ? ಹಾ ಸರ್. ರಾಜಲಕ್ಷ್ಮಿ? ನಾನೇ ಸರ್. ಏನಿದು ಸ್ಯಾರಿ? ಡೈರೆಕ್ಟ್ ಆಗಿ ಯಾವುದೋ ಫಂಕ್ಷನ್ ಇಂದ ಹಾಕಿ ಆಡೋದಕ್ಕೆ ಅಂತ ಇಲ್ಲೇ ಬಂದ್ಬಿಟ್ಟಾ? ಹೋಗಿ ಸ್ಪೋರ್ಟ್ಸ್ ಡ್ರೆಸ್ ಹಾಕೊಂಡ್ ಬಾ. ಪರವಾಗಿಲ್ಲ ಸರ್, ನಾನು ಇದ್ರಲ್ಲೇ ಆಡ್ತೀನಿ. ಏನ್ ಹೇಳ್ತಾ ಇದೀಯಮ್ಮ? ಹೋಗು, ಹೋಗಿ ಸ್ಪೋರ್ಟ್ಸ್ ಡ್ರೆಸ್ ಹಾಕೊಂಡ್ ಬಾ. ಒಂದ್ಸಲ ಹೇಳಿದ್ರೆ ಅರ್ಥ ಆಗಲ್ವಾ ನಿಂಗೆ? ನಮಸ್ತೆ ಸರ್, ನನ್ನ ಹೆಸರು ರಾಜಲಕ್ಷ್ಮಿ. ನೋಡಿ ಬಾಸ್, ಸ್ಯಾರಿನಲ್ಲಿ ಹಾಕಿ ಆಡ್ತೀನಿ ಅಂತಾಳೆ. ಏನು ಸ್ಯಾರಿನಲ್ಲ? ಹೌದು ಸರ್. ಆ ರೀತಿ ಎಲ್ಲ ಆಗಲ್ಲ. ಹಾ, ಪ್ಲೀಸ್ ಸರ್, ಅರ್ಥ ಮಾಡ್ಕೊಳ್ಳಿ. ಅರ್ಥ ಮಾಡ್ಕೊಳ್ಳೋ ವಿಷಯ ಅಲ್ಲ, ಆ ರೀತಿ ಆಡಬಾರ್ದು ಅಷ್ಟೇ. ಇಲ್ಲ ಸರ್, ನಾನು ಹೀಗೆ ಸ್ಯಾರಿಲಾಡಿ ತುಂಬಾ ಮ್ಯಾಚ್ಗಳು ಗೆದ್ದಿದ್ದೀನಿ ಸರ್. ಈ ಮ್ಯಾಚ್ನು ಕೂಡ ಖಂಡಿತ ಗೆಲ್ತೀನಿ ಸರ್. ಪ್ಲೀಸ್ ಸರ್, ನನಗೆ ಹೀಗೆ ಆಡೋಗ್ಬಿಡಿ. ಆ ರೀತಿ ಆಡೋದಕ್ಕೆ ಗೇಮ್ ರೂಲ್ಸ್ ಬಿಡಲ್ಲ. ನೀವು ಒಪ್ಕೊಂಡ್ರೆ ಅದೆಲ್ಲ ಏನು ಅಡ್ಡ ಬರಲ್ಲ ಸರ್. ನಿನಗೆ ಹೇಳ್ತಿರೋದು, ಸೀರಿಯಲ್ ಆಟ ಆಡಿದ್ರೆ ನಿನಗೆ ಕಷ್ಟ ಆಗತ್ತೆ, ನೀನ್ ಬೀಳೋ ಚಾನ್ಸಸ್ ಇದೆ. ನಾನು ನಿನ್ ಕಂಫರ್ಟ್ಗೋಸ್ಕರನೇ ಹೇಳ್ತಿರೋದು. ಸ್ಯಾರಿಲಿ ಆಡಕ್ಕಾಗಲ್ಲ, ಹೋಗಿ ಡ್ರೆಸ್ ಚೇಂಜ್ ಮಾಡ್ಕೊಂಡ್ ಬಾ. ಆ ಚಾನ್ಸ್ ಇಲ್ಲದೆ ಇರೋದಕ್ಕೆ ಸರ್ ನಿಮ್ಮ ಹತ್ರ ಬೇಡ್ಕೋತಾ ಇರೋದು. ಏನ್ ಮಾತಾಡ್ತಿದ್ಯಾ ರಾಜಲಕ್ಷ್ಮಿ? ಹೌದು ಸರ್, ಇವಳು ಡ್ರೆಸ್ ಚೇಂಜ್ ಮಾಡಿಕೊಂಡು ಸ್ಪೋರ್ಟ್ಸ್ ಡ್ರೆಸ್ ಹಾಕೊಳ್ಳೋದಿಲ್ಲ. ಯಾಕಂದ್ರೆ ಎಲ್ಲ ಹುಡುಗಿರ್ ತರ ರಾಜಲಕ್ಷ್ಮಿ ಆಡಕ್ಕಾಗಲ್ಲ. ಇವ್ರ ಫ್ಯಾಮಿಲಿ ಇಂಥ ಡ್ರೆಸ್ಗಳನ್ನ ಹಾಕೊಳ್ಳಕ್ ಬಿಡಲ್ಲ. ಆಚಾರ ಸಂಪ್ರದಾಯ ಕಟ್ಟುಪಾಡು ಅಂತ ಒಂದ್ ಕಲ್ಚರ್ನ ಮೂರ್ಖರ ತರ ಪಾಲಿಸ್ತಾ ಯಾರ ಮಾತನ್ನು ಕೇಳ್ದೇನೆ ಮನೆಯಲ್ಲಿ ಎಲ್ರೂ ಹಾಗೆ ಇರಬೇಕು ಅಂತ ಇವ್ರ ಫಾದರ್ ರಾಜಲಕ್ಷ್ಮಿಗೆ ಹೇಳಿದ್ದಾರೆ. ಅವ್ರ ಮಾತು ಮೀರಿ ರಾಜಲಕ್ಷ್ಮಿ ಹಾಕಿ ಕೋರ್ಟ್ವರೆಗೂ ಬರಕ್ಕಾಗ್ತಿಲ್ಲ. ಈ ಹಾಕಿ ಬಟ್ಟೆನ ಹಾಕೊಂಡು ಆಡ್ತೀನಿ ಅಂದ್ರೆ ಅವ್ರು ಖಂಡಿತ ಒಪ್ಕೊಳ್ಳಲ್ಲ. ಆದ್ರೂ ಕೂಡ ನೀನ್ ಸೀರಿಯಲಿ ಹಾಕಿ ಆಡೋದು ಸಾಧ್ಯ ಇಲ್ಲ. ನೀವು ಕೂಡ ನಮ್ಮ ಅಪ್ಪನ ತರಾನೇ ಮಾತಾಡಬೇಡಿ ಸರ್. ಇಲ್ಲ ರಾಜಲಕ್ಷ್ಮಿ, ಆಗಲ್ಲ ಅಂತ ಹೇಳಿದ್ನಲ್ಲ.
ಸ್ಯಾರಿಲಾಡೋದು ಗೇಮ್ ರೂಲ್ಸ್ಗೆ ವಿರುದ್ಧ. ಗೇಮ್ ರೂಲ್ಸನ್ನ ಓವರ್ಕಮ್ ಮಾಡೋಕ್ಕಾಗಲ್ಲ. ಜೊತೆಗೆ ನಾನಂತೂ ಒಪ್ಕೊಳ್ಳಲ್ಲ. ನೋಡು ರಾಜಲಕ್ಷ್ಮಿ, ಆದರೆ ಡ್ರೆಸ್ ಚೇಂಜ್ ಮಾಡ್ಕೊಂಡ್ ಬಾ, ಇಲ್ಲ ಅಂದ್ರೆ ಮನೆಗೆ ಹೋಗು. ಎಷ್ಟು ಸಲ ಕೇಳಿದ್ರು ನಾನು ಇದೇ ಹೇಳೋದು. ಸರ್, ಶಭಾಷ್ ಶೌರ್ಯ ಅವರೇ. ಇದಕ್ಕೂ ಮುಂಚೆ ನೀವೊಂದು ಸ್ಪೀಚ್ ಕೊಟ್ರಲ್ಲ? ಓಹೋ, ಎಲ್ಲರ ತರ ನೀವು ಕೂಡ ಡಯಾಸ್ ಮೇಲೆ ನಿಂತು ಸ್ಪೀಚ್ ಕೊಡ್ತೀರಾ ಅಂತಾಯ್ತು. ಈಗಷ್ಟೇ ಹೇಳಿದ್ರಲ್ಲ, ಕಟ್ಟುಪಾಡುಗಳನ್ನ ದಾಟಿ ಮನೆಯವ್ರನ್ನೆಲ್ಲ ಎದುರಿಸಿ ಸಮಾಜನ ಒಪ್ಸಿ ಮುಂದೆ ಬರೋ ಹೆಣ್ಮಕ್ಳನ್ನ ನಾನ್ ಸಲ್ಯೂಟ್ ಮಾಡ್ತೀನಿ ಅಂತ. ರಾಜಲಕ್ಷ್ಮಿ ಸಿಚುವೇಶನ್ ಕೂಡ ಅದೇ ಸರ್. ದೊಡ್ಡವರು ಒಪ್ಕೊಳ್ಳಲ್ಲ, ಕಟ್ಟುಪಾಡುಗಳ ಹೆಸರಲ್ಲಿ ಕಟ್ ಹಾಕಿದ್ದಾರೆ. ಇನ್ನು ಸಮಾಜ ಕೂಡ ರಾಜಾರಾಮ್ ಅವ್ರ ಮಗಳು ಅಂತ ಮುದ್ರೆ ಹಾಕಿ ಈ ಹುಡುಗಿಗೆ ಆಟ ಆಡೋದಕ್ ಬಿಡ್ತಿಲ್ಲ. ತಂದೆಗ್ ಗೊತ್ತಾಗ್ದ ಹಾಗೆ, ಸಮಾಜಕ್ಕೆ ಗೊತ್ತಾಗ್ದ ಹಾಗೆ ಕಟ್ಟುಪಾಡುಗಳನ್ನ ಎದುರಿಸಿ ಒಬ್ಬ ಹೆಣ್ಣು ಆಡ್ತೀನಿ ಅಂತ ಗ್ರೌಂಡಿಗೆ ಬಂದ್ರೆ ನೀವ್ ಯಾಕೆ ಒಪ್ಕೋತಿಲ್ಲ ಸರ್? ಹಾಗಾಡೋದು ನಮ್ ರಾಜಲಕ್ಷ್ಮಿ ಕನ್ಸು ಸರ್. ಇದು ನಿಮ್ಗೊಂದು ಆಟ ಸರ್, ಆದ್ರೆ ನನಗೆ ನನ್ನ ಜೀವನ ಸರ್. ನನಗೆ ಚಿಕ್ಕ ವಯಸ್ಸಿಂದಾನು ಯಾವ ಕೋರಿಕೆಗಳು ಇಲ್ಲ. ಇಲ್ಲಿ ಓದ್ಬೇಕು, ಓದಿ ಇಲ್ಲಿ ಗೆಲ್ಬೇಕು, ಗೆದ್ಬಿಟ್ಟು ನಮ್ಮ ಅಪ್ಪನ ಮನ್ಸಲ್ಲಿ ಒಳ್ಳೆ ಸ್ಥಾನನ ಸಂಪಾದಿಸ್ಬೇಕು. ಅದೆಲ್ಲ ಆಗ್ಬೇಕು ಅಂದ್ರೆ ಈ ಆಟನ ನಾನು ಆಡ್ಬೇಕು. ನಮ್ಮ ಅಪ್ಪಂಗೆ ಇಷ್ಟ ಇಲ್ಲ ಅಂತ ನಾನಿಂಥ ಡ್ರೆಸ್ನೆಲ್ಲ ಹಾಕೊಳ್ಳಲ್ಲ ಸರ್. ಆದ್ರೆ ನಾನು ಗೆಲ್ಬೇಕು. ಹಾಗೆ ಗೆಲ್ಬೇಕಾದ್ರೆ ನಿಮ್ಮ ಅನುಮತಿ ಬೇಕು ಸರ್. ದಯವಿಟ್ಟು ಅರ್ಥ ಮಾಡ್ಕೊಳ್ಳಿ ಸರ್. ಕಾಂತ, ಅವಳ ಹೆಸರು ಕೂಡ ಬರೀ. ಆದ್ಯಾ, ಸೈನ್ ಮಾಡಮ್ಮ. ನೀವು ದೊಡ್ಡ ಪ್ಲೇಯರ್ ಆಗ್ತೀರಮ್ಮ, ಆಗ್ತೀರಾ, ಖಂಡಿತ ಆಗ್ತೀರಾ. ಹೇಳಿ ಪ್ರಮೀಳಾ ಅವರೇ. ಆಗ್ಲೇ ಕಟ್ಟಾಗೋಯ್ತು, ಅದಕ್ಕೆ ಮತ್ತೆ ಫೋನ್ ಮಾಡ್ದೆ. ರಾಜಲಕ್ಷ್ಮಿನ ಬೇಗ ಬರಕ್ ಹೇಳಿ, ನಾನು ಹೊರಗಡೆ ಹೋಗ್ಬೇಕು. ಒಂದೆರಡು ಮಾತಾಡ್ಬಿಡ್ತೀನಿ. ಅಯ್ಯೋ, ಇವ್ರ ಹತ್ರ ಹೇಗೆ ಹೇಳೋದು ಅಂತಾನೆ ಅರ್ಥವಾಗ್ತಿಲ್ವೇ. ರಾಜಿ ಬೇರೆ ಮನೇಲಿಲ್ಲ, ಏನು ಅಂತ ಹೇಳಿ. ಹಲೋ ಹಲೋ, ಮಾತಾಡಿ ಜಾನ್ಕಮ್ನವ್ರೆ. ಅದೇನೂ ಇಲ್ಲ, ವ್ರತ ಮಾಡ್ತಿದ್ದಾಳಲ್ವಾ, ಬೆಳಿಗ್ಗೆಯಿಂದ ಒಂದು ಹನಿ ನೀರು ಕೂಡ ಕುಡ್ದಿಲ್ಲ ಅವಳು. ತುಂಬಾ ಸುಸ್ತಾಗ್ಬಿಟ್ಟಿದ್ದಾಳೆ. ಜಾನಕಿ, ಅದಕ್ಕೆ ಅಷ್ಟ್ಯಾಕೆ ಯೋಚನೆ ಮಾಡ್ತಿದ್ಯಾ? ರಾಜಲಕ್ಷ್ಮಿ ಹತ್ರ 2 ಮಾತಾಡಿದ್ರೆ ಏನಾಗತ್ತೆ? ಮಾತಾಡ್ಸು. ಹಾ 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 ಅತ್ತೆ. ಅವಾಗಿಂದ ಭಯ ಪಡ್ತಾ ಇದೆಯಾ ಆತಿಗೆ? ಯಾಕೆ ಅಂತ ಅರ್ಥ ಆಗ್ತಿಲ್ಲ. ಅದೆಲ್ಲ ಪದ್ಮ,
ಅವಳು ಬೆಳಗಿಂದ ಏನೂ ತಿಂದಿಲ್ಲ. ತುಂಬಾ ಸುಸ್ತಾಗಿರ್ತಾಳಲ್ವಾ? ಮಾತಾಡೋಕೆ ಶಕ್ತಿ ಆದ್ರೂ ಎಲ್ಲಿರುತ್ತೆ ಹೇಳು? ಹೌದು, ಮಾಮೂಲಿಯಾಗಿರ್ಬೇಕಾದ್ರೇನೆ ಏನು ಮಾತಾಡಲ್ಲ, ಇನ್ನು ಉಪವಾಸ ಇದ್ದಾಗ ಏನ್ ಮಾತಾಡ್ತಾಳೆ? ಹಲೋ ಹಲೋ, ಪ್ರಮೀಳಾ ಅವರೇ, ಎರಡೆರಡು ಮಾತಾಡ್ತೀನಿ. ಅವಳು ಎದ್ದ ಮೇಲೆ ನಾನೇ ಅವಳ ಹತ್ರ ಮಾತಾಡಿಸ್ತೀನಿ. ಅತ್ತಿಗೆ ಅವ್ರಿಗೆ ಹಾಗೆ ಹೇಳೋದು ಚೆನ್ನಾಗಿರಲ್ಲ. ರಾಜಲಕ್ಷ್ಮಿನ ನಾನೇ ಕರಿತೀನಿ. ರಾಜಲಕ್ಷ್ಮಿ, ಪದ್ಮ, ರಾಜಲಕ್ಷ್ಮಿ ಇರು ಪದ್ಮ, ನಿದ್ದೆ ಮಾಡ್ತಿದ್ದಾಳೆ ಅಂತ ಹೇಳಿದೆ ಅಲ್ವಾ? ರಾಜಲಕ್ಷ್ಮಿ, ಹಾಕಿ ಸ್ಟಿಕ್ ಬ್ಯಾಗಲ್ಲಿ. ಆದ್ಯಾ, ನಾನು ಹಾಕಿ ಸ್ಟಿಕ್ ಮರ್ತು ಹೋಗಿದ್ದೀನಿ. ಅಯ್ಯೋ, ಎಂತ ಕೆಲಸ ಮಾಡಿದೆ ರಾಜಿ. ಇನ್ನೊಂದು 5 ನಿಮಿಷದಲ್ಲಿ ಮ್ಯಾಚ್ ಸ್ಟಾರ್ಟ್ ಆಗೋಗುತ್ತೆ. ಆದ್ಯಾ, ನಿನ್ ಪರ್ಸ್ ಏನೋ ತಗೊಂಡ್ ಬಂದೆ. ರಾಜಲಕ್ಷ್ಮಿ ಹಾಕಿ ಸ್ಟಿಕ್ನೇ ಮರ್ತು ಹೋಗಿದ್ದಾಳೆ. ಅದನ್ನ ತಗೊಂಡ್ ಬಂದಿದ್ರೆ ಚೆನ್ನಾಗಿರ್ತಿತ್ತು. ಹಾಕಿ ಸ್ಟಿಕ್ ಮರ್ತು ಹೋಗಿದ್ಯಾ? ಸೀನು, ಯಾರನ್ನಾದ್ರೂ ಕೇಳು. ನಾನ್ ಕೇಳಿದ್ರೆ ಯಾವನು ಕೊಡಲ್ಲ, ನೀನೇ ಕೇಳು ಆದ್ಯಾ. ಸರಿ ಇರು, ನಾನೇ ಕೇಳ್ತೀನಿ. ಏ ಆದ್ಯಾ, ಇಲ್ಲಿ ಹಾಕಿ ಸ್ಟಿಕ್ ಅಂತಂದ್ರೆ ಎಲ್ರಿಗೂ ಪ್ರಾಣ ಬೇಕಾದ್ರೂ ಕೊಡ್ತಾರೆ, ಆದ್ರೆ ಹಾಕಿ ಸ್ಟಿಕ್ನ ಕೊಡಲ್ಲ. ನನಗೆ ಮದ್ವೆ ಫಿಕ್ಸ್ ಆದಾಗ್ಲೇನೆ ಅನ್ಕೊಂಡೆ ಏನಾದ್ರೂ ತೊಂದರೆಗಳು ಎದುರಾಗ್ತಾನೆ ಇದೆ ಅಂತ. ನನಗಿದನ್ನೆಲ್ಲ ಫೇಸ್ ಮಾಡೋಕೆ ಆಗ್ತಿಲ್ಲ. ಬಹುಶಃ ಮದ್ವೆ ಮಾಡ್ಕೊಂಡು ನಾನು ಇಲ್ಲಿಂದ ಹೋಗ್ಬೇಕು ಅನ್ಸುತ್ತೆ. ಮತ್ತಿವಾಗ ಏನ್ ಮಾಡೋದು ಆದ್ಯಾ? ಹೊಸ ತಗೊಳಕ್ಕೆ ಟೈಮ್ ಇಲ್ಲ. ಸ್ವಲ್ಪ ಹೊತ್ತಲ್ಲಿ ಮ್ಯಾಚ್ ಬೇರೆ ಸ್ಟಾರ್ಟ್ ಆಗ್ಬಿಡುತ್ತೆ. ಒಂದ್ ಕೆಲಸ ಮಾಡೋಣ, ಏನ್ ಮಾಡೋಣ? ಮನೆಗೆ ಹೋಗೋಣ. ಇದಕ್ಕಿಷ್ಟೆಲ್ಲ ಕಷ್ಟಪಟ್ಟು ಅದ್ ಹೇಗೆ ಹೋಗಕ್ಕಾಗತ್ತೆ? ಇನ್ನೇನ್ ಮಾಡೋದು? ನಿಮ್ಮತ್ತೆ ನಮ್ಮಿಬ್ಬರ ಮೇಲೆ ನಂಬಿಕೆ ಇಟ್ಟು ನಮ್ಮನ್ನ ಇಲ್ಲಿವರೆಗೂ ಕಳ್ಸಿದ್ದಾರೆ. ನಾವ್ ರಾಜಲಕ್ಷ್ಮಿನ ಇಲ್ಲಿ ಆಡಿಸ್ತೇನೆ ವಾಪಸ್ ಹೊರಟೋದ್ರೆ ನಾವ್ ಸೋತ್ ಹಾಗೆ ಸೋಲ್ಬಾರ್ದು. ಏನೋ ಒಂದ್ ಮಾಡ್ಬೇಕು. ಎಲ್ಲ ಮುಗ್ದೋಯ್ತು ಆದ್ಯಾ. ಈಗಾಗ್ಲೇ ನನ್ಗೆ ಫುಲ್ ಟೆನ್ಷನ್ ಆಗ್ತಾ ಇದೆ. ಖಂಡಿತವಾಗ್ಲೂ ಯಾರ ಹತ್ರ ಆದ್ರೂ ಎಕ್ಸ್ಟ್ರಾ ಇರುತ್ತೆ. ನೀವ್ಯಾರು ಟೆನ್ಷನ್ ಮಾಡ್ಕೋಬೇಡಿ. ಸೇನು, ಅವಳ ಹತ್ರ ಎಕ್ಸ್ಟ್ರಾ ಸ್ಟಿಕ್ ಇದೆಯಾ ಅಂತ ಕೇಳೋಣ ಬಾ. ಓಕೆ, ಇರು. ಹಾಯ್. ಹಾಯ್, ನನ್ನ ಹೆಸರು ಸೀನು. ನನ್ನ ಹೆಸರು ಅಲುಮೇಲು. ಹೇಳಿ. ನಗ್ಬೇಡ. ಏನಿಲ್ಲ ರೀ, ಅದು ಏನೂ ಇಲ್ವಾ? ಏನಿಲ್ಲ ಅಂದ್ಮೇಲೆ ನನ್ಗೆ ಯಾಕೆ ಡಿಸ್ಟರ್ಬ್ ಮಾಡ್ತಿದ್ದೀರಾ? ಹೋಗಲ್ ಕೂತ್ಕೊಳ್ಳಿ. ಅಲ್ಲ, ಒಂದ್ ನಿಮಿಷ ರೀ, ಒಂದ್ ನಿಮಿಷ. ಇವಳು ನನ್ನ ಕಸಿನ್ ರಾಜಲಕ್ಷ್ಮಿ. ಇವಳು ಕೂಡ ಹಾಕಿಲಿ ಭಾಗವಹಿಸ್ಬೇಕು ಅಂತಿದ್ದಾಳೆ. ಆದ್ರೆ ಇವಳು ಹಾಕಿ ಸ್ಟಿಕ್ ನ ಮರ್ತು ಬಂದಿದ್ದಾಳೆ. ನಿಮ್ ಹತ್ರ ಇರೋ ಎಕ್ಸ್ಟ್ರಾ ಸ್ಟಿಕ್ ಏನಾದ್ರೂ ಕೊಟ್ರೆ. ಹಲೋ, ಅವಾಗ ಅವಳು ಈ ಆಟ ಆಡ್ತಿರೋದು ಕಾಲೇಜಲ್ಲಿರೋ ಸೀಟ್ಗೋಸ್ಕರ ಸೆಲೆಕ್ಟ್ ಆಗೋಕ್ಕೋಸ್ಕರನೇ. ನನ್ ಸ್ಟಿಕ್ ಅವಳಿಗೆ ಕೊಟ್ಟು ಅವಳನ್ನ ಗೆಲ್ಸಿದ್ರೆ ನನಗ್ ಬರ್ಬೇಕಾಗಿರೋ ಸೀಟ್ ಅವಳಿಗೆ ಕೊಟ್ಟು ಅವಾಗ ನಾನ್ ಬಕ್ರ ಆಗ್ಬೇಕಾ?